ಸೊ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ತತ್ವ ಟ್ರೇಡಿಂಗ್ ಅಂಡ್ ಇನ್ವೆಸ್ಟ್ಮೆಂಟ್ಸ್. ನಾನು ನಿತಿನ್ ಜನ್ವಿ. ಸೊ ನಾವು ಇವತ್ತು ಲಾಸ್ಟ್ 2 ಡೇಸಲ್ಲಿ ಯಾವ ರೀತಿ ನಾವು ಟ್ರೇಡಿಂಗ್ನ ಮಾಡ್ಬೋದಾಗಿತ್ತು ಅಂತ ನಾವು ಇಲ್ಲಿ ಕಲಿತಾ ಇದ್ದೀವಿ ಇವತ್ತು. ಸೊ ಇದು ಬಂದು ನಾನು ಎಲ್ಲಿ ಎಂಟ್ರಿ ಆದೆ ಎಲ್ಲಿ ಎಕ್ಸಿಟ್ ಆದೆ ಅಂತ ಮಾತ್ರ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ನನ್ನ ಸ್ಟ್ರಾಟಜಿ ಏನು ಅಂತ ನಿಮಗೆ ಗೊತ್ತಾಗಲಿ ಅಂತ. ಸೊ ಇದು ಬಂದು ಪ್ಯೂರ್ಲಿ ಎಜುಕೇಷನಲ್ ಪರ್ಪಸ್ಸಿಗೆ ಮಾತ್ರ. ಸೊ ಇದು ಯಾವುದೇ ರೀತಿ ಬೈ ಸೆಲ್ಲು ರೆಕಮೆಂಡೇಶನ್ ಅಲ್ಲ. ಸೊ ನೀವು ಈ ಒಂದು ವಿಡಿಯೋನ ಬರೀ ಕಲಿಯೋದಕ್ಕೋಸ್ಕರ ಮಾತ್ರನೇ ನೋಡಿ. ಸೊ ಇದು ಎಜುಕೇಷನ್ ಪರ್ಪಸ್ಸಿಗೆ ಮಾತ್ರ ಇದನ್ನ ಯೂಸ್ ಮಾಡ್ಕೊಳ್ಳಿ. ಸೊ ಇದನ್ನ ನೋಡಿ ಮತ್ತೆ ನಾಳೆಗೆ ಅಥವಾ ನಾಳೆದಕ್ಕೆ ಬೈ ಸೆಲ್ಲು ಮಾಡಕ್ ಹೋಗ್ಬೇಡಿ. ಸೊ ಇದು ಏನಿದ್ರು ಪ್ಯೂರ್ಲಿ ಲಾಸ್ಟ್ ನಡೆದೋಗಿರೋ ಡೇಟನ ನಾನು ನಿಮ್ಗೆ ಇಲ್ಲಿ ಶೋ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ಇದು ಯಾವುದೇ ಇಮ್ಯಾಜಿನೇಷನ್ ಅಲ್ಲ. ಸೊ ನಾನು ಏನು ಮಾಡಿದೆ ಅಂತ ನಾನು ನಿಮ್ಗೆ ಇಲ್ಲಿ ತೋರಿಸ್ತಾ ಇದ್ದೀನಿ ಅಷ್ಟೇ. ಸೊ ಅದಕ್ಕಿಂತ ಮುಂಚೆ ನಾವಿಲ್ಲಿ ಇವತ್ತು FIIs ಮತ್ತು DIs ಎಂದು ಡೇಟಾ ನೋಡೋಣ. ಈ ಒಂದು ವರ್ಷ ಎಷ್ಟು ಅವರು ಸೆಲ್ ಮಾಡಿದ್ದಾರೆ ಬೈ ಮಾಡಿದ್ದಾರೆ ಅಂತ. ಸೊ ನೀವು ಅದನ್ನು ನೋಡೋದಾದ್ರೆ, ಸೊ ಇವಾಗ ಅಟ್ ಪ್ರೆಸೆಂಟ್ 2026 ಜನವರಿಯಿಂದ ಇಲ್ಲಿವರೆಗೂ 3,08,000 ಕೋಟಿನ ಅವರು ಸೆಲ್ ಮಾಡಿದ್ದಾರೆ ಆಲ್ರೆಡಿ. ಸೊ ನಮ್ಮ FIIs ಒಂದು ಅರೌಂಡ್ 4 ಲಕ್ಷ ಕೋಟಿಯಷ್ಟು ಬೈ ಮಾಡಿದ್ದಾರೆ. ಸ್ಟಿಲ್ ನಮ್ಮ ಮಾರ್ಕೆಟ್ ಇವತ್ತಿಗೂ ಡೌನ್ ಇದೆ. ಸೊ ಏನಕ್ಕೆ ಈ ಡಿಫ್ರೆನ್ಸ್ ಇದ್ದು ಸಮೇತ ಮಾರ್ಕೆಟ್ ಡೌನ್ ಇದೆ ಅಂತ ನಾವು ನೋಡೋದಾದ್ರೆ, ಸೊ ರೀಟೇಲರ್ಸಿಂದ ನಮಗೆ ಡೇಟಾ ಸಿಗಲ್ಲ. ಸೊ ರೀಟೇಲರ್ಸ್ ಪಾರ್ಟಿಸಿಪೇಷನ್ ಇಲ್ಲಿ ಆಗಿರೋದ್ರಿಂದ ಸೊ ಮಾರ್ಕೆಟ್ ಇನ್ನು ಡೌನ್ ಟ್ರೆಂಡೇ ಇದೆ. ಸೊ ಇದೊಂದು ಕಡೆ. ಸೊ ಲಾಸ್ಟ್ 2021ರಿಂದನೂ ಕೂಡ FIIs ನೆಟ್ ಸೆಲ್ಲರ್ಸ್ ಆಗಿದ್ದಾರೆ ಹೊರತು ನೆಟ್ ಬೈಯರ್ಸ್ ಆಗಿಲ್ಲ. ಸೊ ನಮ್ಮ DIs ಅವ್ರು ಮಾರ್ದಂಗೆ ತಗೊಂತಾನೆ ಹೋಗ್ತಿದ್ದಾರೆ. ಸೊ ಮೆಜಾರಿಟಿ ಆಫ್ ದ ಸ್ಟೇಕು FIIs ಇಂದ ಇದ್ದಿದ್ದು ಸೊ DIs ಆಗಿ ಕನ್ವರ್ಟ್ ಆಗ್ತಿದೆ. ಸೊ ಇದೊಂದು ಒಳ್ಳೆ ವಿಷಯ ಅಂತಲೇ ಹೇಳ್ಬೋದು. ಸೊ ಅಗೈನ್ ಇದು ಒಂದು ಕೆಟ್ಟ ವಿಷಯನಾಗಿ ಕೂಡ ಇದು ಇಂಪ್ಯಾಕ್ಟ್ ಆಗುತ್ತೆ. ಹೆಂಗೆ ಅಂತಂದರೆ, ಸೊ FIIs ಮಾರಿ ಅವ್ರ ದುಡ್ಡನ್ನ ನಮ್ಮ ದೇಶದಿಂದ ತಗೊಂಡು ಹೋಗ್ತಿದ್ದಾರೆ ಅಂತಂದರೆ ರುಪೀಸು ವೀಕ್ ಆಗುತ್ತೆ. ಸೊ ಲಾಸ್ಟು ಒಂದು ವರ್ಷದಿಂದ, ಸೊ ಸುಮಾರು ವರ್ಷದಿಂದನೂ ಸಮೇತ ಅದೇ ಆಗ್ತಿರೋದು. ರುಪೀಸ್ ವೀಕ್ ಆಗ್ತಾನೆ ಇದೆ. ಸೊ ಅದು ಕಾರಣ ಏನಂದರೆ FIIs ನಮ್ಮ ಕಂಟ್ರಿನ ಬಿಟ್ಟು ಹೋಗ್ತಿದ್ದಾರೆ. ಸೊ ಏನಕ್ಕೆ ಅಂದರೆ ನಮ್ಮ ಮಾರ್ಕೆಟ್ ಅವ್ರಿಗೆ ಅಟ್ರಾಕ್ಟಿವ್ ಆಗಿಲ್ಲ. ಸೊ ಅದೊಂದು. ಸೊ ಇನ್ನೊಂದು ರೀಸನ್ ಏನು ಅಂದರೆ ಟ್ಯಾಕ್ಸ್. ಸೊ ಟ್ಯಾಕ್ಸ್ ದಿನದಿಂದ ದಿನಕ್ಕೆ ನಮ್ಮ ಗೌರ್ಮೆಂಟ್ ಅವರು ಜಾಸ್ತಿ ಮಾಡ್ತಾನೆ ಇದ್ದಾರೆ ವರ್ಷದಿಂದ ವರ್ಷಕ್ಕೆ. ಸೊ ಟ್ಯಾಕ್ಸೇ ಇರಲಿಲ್ಲ 2018ರಲ್ಲಿ. ಸೊ ಟ್ಯಾಕ್ಸ್ ಇಲ್ಲದೆ ಝೀರೋ ಟ್ಯಾಕ್ಸ್ ಇದ್ದಿದ್ದನ್ನ ಟ್ಯಾಕ್ಸ್ ತಗೊಂಬಂದ್ರು. ಸೊ ಅದು ಅಲ್ಲದೆ ಲಾಸ್ಟ್ ಬಜೆಟಲ್ಲಿ ನೋಡಿದ್ರೆ ಟ್ಯಾಕ್ಸ್ ಡಬಲ್ ಮಾಡಿಕ್ಕಿದ್ದಾರೆ F&Oಗೆ. ಸೊ FIIsಗೆ ನಮ್ಮ ಮಾರ್ಕೆಟಿಗೆ ಬರಬೇಕು ಅನ್ನೋದಕ್ಕೆ ಒಂದೇ ಒಂದು ರೀಸನ್ ಕೂಡ ಇಲ್ಲ. ಸೊ ಅದಕ್ಕೋಸ್ಕರನೇ ಅವರು ನಮ್ಮ ಮಾರ್ಕೆಟಿಂದ ಹೊರಗಡೆ ಹೋಗ್ತಾನೆ ಇದ್ದಾರೆ. ಸೊ ಇಟ್ಸ್ ಓಕೆ. ಸೊ ಎಲ್ಲಿವರೆಗೂ ಆಗುತ್ತೆ ಅಂತ ನೋಡೋಣ. ಸೊ ಅವ್ರಿಗೆ ನಮ್ಮ ಮಾರ್ಕೆಟ್ ಯಾವಾಗ ಅಟ್ರಾಕ್ಟಿವ್ ಆಗುತ್ತೆ ಅಂತಲೂ ಕೂಡ ನಾವು ಗಮನಿಸಿ ನೋಡಬೇಕಾಗುತ್ತೆ. ಸೊ ಇದೆಲ್ಲ ಒಂದು ಕಡೆ ಆದರೆ, ಸೊ ನೆಕ್ಸ್ಟು ಲಾಸ್ಟ್ 2 ಡೇಸಲ್ಲಿ ಏನಾಯಿತು, ಸೊ ನಾವು ಯಾವ ರೀತಿ ಟ್ರೇಡ್ನ ಮಾಡ್ಬೋದಾಗಿತ್ತು, ಸೊ ನಾನು ಯಾವ ರೀತಿ ಟ್ರೇಡ್ನ ಮಾಡಿದ್ದೀನಿ, ಸೊ ಆ ಒಂದು ಡೇಟಾನ ನಿಮ್ಗೆ ಇಲ್ಲಿ ಕೊಡ್ತಾ ಇದ್ದೀನಿ ಅಷ್ಟೆ. ಸೊ ನಾನು ಇದಕ್ಕೆ ನಿಮ್ಗೆಲ್ರಿಗೂ ಗೊತ್ತಿದ್ದಂಗೆ ನಾನು ಇಚ್ಚಿಮಗ್ಗು ಒಂದು ಇಂಡಿಕೇಟರ್ನ ಯೂಸ್ ಮಾಡೋದು. ಸೊ ಇಲ್ಲಿ ನಾವು ಬರೀ ಅದೊಂದು ಇಂಡಿಕೇಟರ್ನ ಯೂಸ್ ಮಾಡಿ ನಾವು ಟ್ರೇಡ್ ಮಾಡೋಕ್ಕಾಗಲ್ಲ. ಸೊ ಸುಮಾರು ವಿಷಯಗಳನ್ನ ನಾವು ಇಲ್ಲಿ ಇನ್ಕ್ಲೂಡ್ ಮಾಡಿ ಅದ್ರ ಮುಖಾಂತರ ನಾವು ಟ್ರೇಡ್ ಮಾಡಿದ್ರೆ ಮಾತ್ರನೇ ನಾವು ಟ್ರೇಡಿಂಗಲ್ಲಿ ಸಕ್ಸಸ್ ಆಗೋಕ್ಕೆ ಸಾಧ್ಯ. ಸೊ ಸಕ್ಸಸ್ ಅಂದ ತಕ್ಷಣ ನಾವು ಪ್ರಾಫಿಟ್ ಮಾಡಿದ್ರೆ ಮಾತ್ರ ಸಕ್ಸಸ್ ಅಂತ ಅಲ್ಲ, ಕನ್ಸಿಸ್ಟೆಂಟಾಗಿ ನಾವಿಲ್ಲಿ ನಮ್ಮ ಜರ್ನಿನ ಇದು ಮಾಡ್ತಾ ಹೋಗ್ಬೇಕು, ನಡೆಸ್ತಾ ಹೋಗ್ಬೇಕು. ಅವಾಗ ಮಾತ್ರ ನಾವಿಲ್ಲಿ ಸಕ್ಸಸ್ ಆಗೋಕ್ಕೆ ಸಾಧ್ಯ. ಸೊ ಡೈಲಿ ಲರ್ನಿಂಗ್ ಅನ್ನೋದು ಇಲ್ಲಿ ಇಂಪಾರ್ಟೆಂಟು. ಸೊ ನಾವು ತಪ್ಪು ಮಾಡಿರೋ ಸಮೇತ ಏನಕ್ಕೆ ತಪ್ಪು ಮಾಡಿದ್ವಿ ಅಂತ ನೋಡಬೇಕು. ನಾವು ಕರೆಕ್ಟ್ ಆದಾಗೂ ಸಮೇತ ಎಲ್ಲಿ ಕರೆಕ್ಟ್ ಆದ್ವಿ, ಸೊ ಅದನ್ನು ಹೆಂಗೆ ಮುಂದುವರ್ಸ್ಕೊಂಡು ಹೋಗೋದು, ಸೊ ಅದು ಕೂಡ ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ನಾವು ಮೊದಲನೇದಾಗಿ ನೋಡೋದಾದರೆ, ಸೊ ಅದಕ್ಕಿಂತ ಮುಂಚೆ ಒಂದೇ ಒಂದು ನಿಮಿಷ ಮಾರ್ಕರ್ನ ಇನ್ಕ್ಲೂಡ್ ಮಾಡೋಣ. ಸೊ ಇವತ್ತೇನಾಯಿತು ಮಾರ್ಕೆಟ್ ಅಂತ ನಾನು ಇವತ್ತು ಹೇಳಲ್ಲ. ಸೊ ನಿಮಗೆ ನಾಳೆ ಅಥವಾ ನಾಳಿದ್ದು ಈ ಒಂದು ವಿಡಿಯೋ ಬರುತ್ತೆ. ಸೊ ಏನಕ್ಕೆ ಅಂದರೆ ಮಾರ್ಕೆಟ್ ಇನ್ನೂ ಕ್ಲೋಸ್ ಆಗಿಲ್ಲ ಅಟ್ ಪ್ರೆಸೆಂಟು. ಸೊ ಅದಕ್ಕೋಸ್ಕರ ನಾನು ಇವತ್ತಿನ ವಿಡಿಯೋನ ನಿಮಗೆ ತೋರ್ಸೋಕ್ಕಾಗಲ್ಲ. ಸಾರಿ, ಇವತ್ತಿನ ಮಾರ್ಕೆಟ್ನಲ್ಲಿ ಏನು ಮಾಡ್ಬೋದಾಗಿತ್ತು ಅಂತ ನಾನು ಈ ವಿಡಿಯೋದಲ್ಲಿ ತೋರ್ಸೋಕ್ಕಾಗಲ್ಲ. ಓಕೆ. ಸೊ ಯಾವತ್ತು ಅಂತಂದರೆ ಇದು ಜೂನ್ 1. ಸೊ ಈ ತಿಂಗಳು ಜೂನ್ 1ನೇ ತಾರೀಕು ನಾವು ಯಾವ ರೀತಿ ಟ್ರೇಡ್ ಮಾಡ್ಬೋದಾಗಿತ್ತು ಅಂತ. ಸೊ ನೀವು ಇಲ್ಲಿ ಗಮನಿಸ್ಬೋದು. ಇಲ್ಲಿ ಸೊ ಮಾರ್ಕೆಟ್ ಇಲ್ಲಿ ಗ್ಯಾಪ್ ಅಪ್ ಆಯಿತು. ಜೂನ್ 1ನೇ ತಾರೀಕು ಗ್ಯಾಪ್ ಅಪ್ ಆಯಿತು. ಸೊ ಗ್ಯಾಪ್ ಅಪ್ ಆಗಿ
ಫಸ್ಟ್ನೇ ಕ್ಯಾಂಡ್ಲಿ ಡೋಜಿ ರೆಡ್ ಕಲರ್ ಕ್ಯಾಂಡ್ಲ್ ಬಂತು. ಆದರೂ ಸಮೇತ ನಾವಿಲ್ಲಿ ಟ್ರೇಡ್ ತಗೋಬೋದಾಗಿತ್ತು. ಸೊ ವಾಟ್ ಈಸ್ ದ ರೀಸನ್ ಅಂತ ಅಂದರೆ, ಸೊ ಇಲ್ಲಿ ಮೂಮೆಂಟಮ್ ಕ್ಯಾಂಡಲ್ ಆಗಿಲ್ಲ, ರೆಡ್ ಕ್ಯಾಂಡಲ್ ಆಗಿದೆ. ಆದ್ರೆ ನಾವು ಇಲ್ಲಿ ಏನಕ್ಕೆ ಟ್ರೇಡ್ ತಗೋಬೋದಾಗಿತ್ತು ಅಂತಂದರೆ, ಇಲ್ಲಿ ನಮ್ಮ ರೆಸಿಸ್ಟೆನ್ಸ್ ಇದೆ, ವೈಟ್ ಲೈನ್ ಏನಿದೆ ಅದು ರೆಸಿಸ್ಟೆನ್ಸ್. ಸೊ ಇದು ನಮ್ಮ ಸಪೋರ್ಟ್. ಸೊ ಮಾರ್ಕೆಟ್ ಯಾವಾಗ ಇದನ್ನು ಬ್ರೇಕ್ ಮಾಡೋಕ್ಕಾಗಲಿಲ್ಲೋ, ಸೊ ಅವಾಗ ಏನು ಮಾಡ್ಬೋದಾಗಿತ್ತು, ನಾವು ಇಲ್ಲಿ ಸಿನ ಸೆಲ್ ಮಾಡ್ಬೋದಾಗಿತ್ತು. ಆ್ಯಸ್ ಎಫ್ ಆ್ಯಂಡ್ ಓ ಟ್ರೇಡರ್ ನಾನು ಹೇಳ್ತಿರೋದು, ಈಕ್ವಿಟಿ ಅಲ್ಲ. ಸೊ ಆ್ಯಸ್ ಎಫ್ ಆ್ಯಂಡ್ ಓ ಟ್ರೇಡರ್ ನಾವೇನು ಮಾಡ್ಬೋದಾಗಿತ್ತು, ಇಲ್ಲಿ ಸಿನ ಸೆಲ್ ಮಾಡ್ಬೋದಾಗಿತ್ತು. ಸೊ ನಮ್ಮ ನೆಕ್ಸ್ಟ್ ಟಾರ್ಗೆಟು ಈ ಒಂದು ಝೋನ್ ಆಗಿತ್ತು. ಸೊ ಈ ಒಂದು ಝೋನು ನಮ್ಮ ನೆಕ್ಸ್ಟ್ ಟಾರ್ಗೆಟ್ ಆಗಿತ್ತು. ಸೊ ನಾನೇನು ಮಾಡಿದೆ, ಇಲ್ಲಿ ಸಿನ ಸೆಲ್ ಮಾಡಿದೆ, ಪಿನ ಬೈ ಮಾಡಲಿಲ್ಲ. ಯಾಕೆಂದರೆ ನಮ್ಮ ಟಾರ್ಗೆಟ್ ಸಣ್ಣದಾಗಿತ್ತು, ಟ್ರೆಂಡ್ ಆಗಲ್ಲ ಅನ್ನೋದು ಕೂಡ ನಮಗೆ ಗೊತ್ತಿತ್ತು. ಸೊ ಅದಕ್ಕೋಸ್ಕರ ನಾನು ಏನು ಮಾಡಿದೆ, ಸೋಮವಾರ ಆಗಿದ್ದರಿಂದ ನಾನು ಸಿನ ಸೆಲ್ ಮಾಡಿದೆ. ಸೊ ಸಿನ ಸೆಲ್ ಮಾಡಿದೆ, ಆ್ಯಸ್ ಇಟ್ ಈಸ್ ಇಲ್ಲಿ ಹಿಂಗೆ ಕಂಟಿನ್ಯೂ ಮಾಡ್ಕೊಂಡೆ ಬಂದೆ. ಸೊ ಇಲ್ಲಿ ಟಿ ಎಸ್ ಕೇಸ್ನ ಫೇಕ್ ಬ್ರೇಕ್ಔಟ್ ಆಯಿತು. ಸೊ ಇದು ನಮಗೆ ಲೆಕ್ಕಕ್ಕೆ ಬರಲ್ಲ. ಸೊ ಇಲ್ಲಿವರೆಗೂ ಮಾರ್ಕೆಟ್ ಬಂತು. ಸೊ ಮಾರ್ಕೆಟ್ ಯಾವಾಗ ಇಲ್ಲಿ ಸಪೋರ್ಟ್ ತಗೊಂತಿತ್ತು, ಸೊ ನಾನೇನು ಮಾಡಿದೆ, ಇಲ್ಲಿ ನನ್ನ ಟ್ರೇಡ್ನ ಎಕ್ಸಿಟ್ ಮಾಡಿ ಟ್ರೇಡ್ನ ಕ್ಲೋಸ್ ಮಾಡಿದೆ. ಏನಕ್ಕೆ ನನಗೆ ಗೊತ್ತಿತ್ತು, ಸೊ ಇದು ಸ್ವಲ್ಪ ಇಲ್ಲಿ ಟೈಮು ಜಾಸ್ತಿ ತಗೋಬೋದು ಅಂತ ನನಗೆ ಇಲ್ಲಿ ನನ್ನ ಅನಾಲಿಸಿಸ್ ಪ್ರಕಾರ ನನಗೆ ಅರ್ಥ ಆಯಿತು. ಸೊ ಅದಕ್ಕೋಸ್ಕರ ನಾನು ಏನು ಮಾಡಿದೆ, ಇಲ್ಲಿ ನಾನು ಇಲ್ಲೇ ನನ್ನ ಟ್ರೇಡ್ನ ಎಕ್ಸಿಟ್ ಮಾಡಿದೆ. ಸೊ ಈ ಎರಡು ಕ್ಯಾಂಡ್ಲು ನಡಿಬೇಕಾದ್ರೆ ನನ್ನ ಟ್ರೇಡ್ನ ನಾನು ಇಲ್ಲಿ ಕ್ಲೋಸ್ ಮಾಡಿದೆ. ಸೊ ಅದಾದಮೇಲೂ ಕೂಡ ನಮಗೆ ಎಂಟ್ರಿ ಸಿಕ್ತು. ಯಾವಾಗ ಅಂತಂದರೆ ಅರೌಂಡ್ ಈ ಒಂದು ಝೋನಲ್ಲಿ ಕೂಡ ನೀವು ಎಂಟ್ರಿ ಆಗ್ಬೋದಾಗಿತ್ತು. ಸೊ ಬೇಡ ಅಂತಂದರೆ ಈ ಒಂದು ಝೋನಲ್ಲಿ ಕೂಡ ನೀವು ಇಲ್ಲಿ ಎಂಟ್ರಿ ಆಗ್ಬೋದಾಗಿತ್ತು. ಸೊ ಏನಕ್ಕೆ ಈ ಎರಡು ಝೋನಲ್ಲಿ ಎಂಟ್ರಿ ನಾವು ಆಗಬೇಕಾಗಿತ್ತು ಅಂತ ನಾವು ನೋಡೋದಾದರೆ, ಸೊ ಒಂದು ಸ್ವಲ್ಪ ನಿಮಗೆ ಝೂಮ್ ಮಾಡಿ ತೋರಿಸ್ತೀನಿ. ಸೊ ಏನಕ್ಕೆ ಇದು ಅಥವಾ ಇದು ನಮ್ಮ ಎಂಟ್ರಿ ಪಾಯಿಂಟ್ ಆಯಿತು ಅಂತಂದರೆ, ಸೊ ಮಾರ್ಕೆಟು ಬಿತ್ತು. ಸೊ ಇಲ್ಲಿವರೆಗೂ ಬಿತ್ತು, ಇಲ್ಲಿಂದ ಬಂದು ರಿಬೌಂಡ್ ಆಯಿತು. ಸೊ ರಿಬೌಂಡ್ ಆಗಿ ಈ ಒಂದು ಟ್ರೆಂಡ್ ಲೈನ್ ಅಂದರೆ ನಮ್ಮ ಸಪೋರ್ಟ್ ಲೈನ್ನ ಇದು ಮೂಮೆಂಟಮ್ ಕ್ಯಾಂಡಲಲ್ಲಿ ಬ್ರೇಕ್ ಮಾಡ್ತು. ಸೊ ಇದು ಪರ್ಫೆಕ್ಟ್ ಪ್ರೈಸ್ ಆ್ಯಕ್ಷನ್. ಸೊ ಇಲ್ಲಿ ಕೂಡ ನಾವು ಎಂಟ್ರಿ ಆಗ್ಬೋದಾಗಿತ್ತು. ಸೊ ಅಕಸ್ಮಾತ್ ನೀವು ಇಲ್ಲಿ ಎಂಟ್ರಿ ಆಗಲಿಲ್ಲ, ಸೊ ಇಲ್ಲಿ ಎಂಟ್ರಿ ಆಗಲಿಲ್ಲ, ನೀವು ಮಿಸ್ ಮಾಡ್ಕೊಂಡ್ರಿ ಅಂತಂದರೆ ಇಲ್ಲೂ ಕೂಡ ನೀವು ಎಂಟ್ರಿ ಆಗ್ಬೋದಾಗಿತ್ತು. ಸೊ ಏನಕ್ಕೆ ಅಂತ ನಾವು ನೋಡೋದಾದ್ರೆ, ಸೊ ಮಾರ್ಕೆಟ್ ಇದು ಬ್ರೇಕ್ ಮಾಡ್ತು. ಸೊ ಬ್ರೇಕ್ ಮಾಡಿ ಟೆಸ್ಟ್ ಮಾಡಿ ರಿಬೌಂಡ್ ಆಯಿತು. ಸೊ ಇದು ಕೂಡ ಪ್ರೈಸ್ ಆ್ಯಕ್ಷನ್, ಪರ್ಫೆಕ್ಟ್ ಪ್ರೈಸ್ ಆ್ಯಕ್ಷನ್. ಸೊ ಅದಕ್ಕೋಸ್ಕರ ನಾವೇನು ಮಾಡ್ಬೋದಾಗಿತ್ತು, ಇಲ್ಲೂ ಕೂಡ ನಾವು ಇಲ್ಲಿ ನಮ್ಮ ಟ್ರೇಡ್ನ ನಾವು ತಗೋಬೋದಾಗಿತ್ತು. ಸೊ ನೀವು ಇಲ್ಲಿ ಮತ್ತೆ ರೀ ಎಂಟ್ರಿ ಆದ್ರೋ ಅಥವಾ ಹೊಸ ಟ್ರೇಡ್ ತಗೊಂಡ್ರೋ, ಸೊ ಏನೇ ಮಾಡಿದ್ರು ಸಮೇತ ನಾವು ಅಗೈನ್ ಒಂದು ಒಳ್ಳೆ ಟ್ರೆಂಡ್ನೇ ನಾವು ಇಲ್ಲಿ ಹಿಡಿದಿದ್ದೀವಿ. ಸೊ ಮತ್ತೆ ಅಗೈನ್ ಯಾವಾಗ ನಮ್ಮ ಈ ಒಂದು ಸಪೋರ್ಟ್ ಝೋನ್ನ ಬ್ರೇಕ್ ಮಾಡ್ತೋ, ನಮ್ಮ ನೆಕ್ಸ್ಟ್ ಲೆವೆಲ್ವರೆಗೂ ಮಾರ್ಕೆಟು ಬಂತು. ಸೊ ಅಲ್ಲಿವರೆಗೂ ಕೂಡ ನಾವು ನಮ್ಮ ಟ್ರೆಂಡ್ನ ಹಿಡಿದಿದ್ದೀವಿ. ಸೊ ಏನಕ್ಕೋಸ್ಕರ ಟ್ರೆಂಡ್ ಲೈನ್ ಇಂಪಾರ್ಟೆಂಟ್ ಆಗುತ್ತೆ ಅಂತಂದರೆ, ಸೊ ಈ ಒಂದು ರೀಸನಿಂದನೇ. ಸೊ ನೀವು ಬರೀ ಇಂಡಿಕೇಟರ್ ಒಂದನ್ನೇ ಯೂಸ್ ಮಾಡ್ಕೊಂಡು ಟ್ರೇಡ್ ಮಾಡ್ತೀರ ಅಂದರೆ ಕಷ್ಟ ಆಗುತ್ತೆ. ಎಂಟ್ರಿ ಎಕ್ಸಿಟು ನೀವು ಬೇಗ ಎಂಟ್ರಿ ಆಗೋಕ್ಕಾಗಲ್ಲ, ಬೇಗ ಎಕ್ಸಿಟ್ ಆಗೋಕ್ಕಾಗಲ್ಲ. ಸೊ ಈ ರೀತಿ ಟ್ರೆಂಡ್ ಲೈನ್ನ ಯೂಸ್ ಮಾಡಿಕೊಂಡು ನೀವು ಎಂಟ್ರಿ ಎಕ್ಸಿಟು, ಸೊ ಪ್ರೈಸ್ ಆ್ಯಕ್ಷನ್ ಇನ್ಕ್ಲೂಡ್ ಮಾಡೋದ್ರಿಂದ ಸೊ ನಿಮಗೆ ಬೇಗನೆ ಸಿಗ್ತಾ ಹೋಗುತ್ತೆ. ಸೊ ನಮ್ಮ ನೆಕ್ಸ್ಟ್ ಟಾರ್ಗೆಟ್ ಏನು ಅಂತ ನಾವು ಪ್ರಿಡಿಕ್ಟ್ ಮಾಡ್ತಾ ಹೋಗ್ಬೋದು. ಸೊ ಇದು ನಿಮಗೆ ಯೂಸ್ಫುಲ್ ಆಗ್ತಾ ಹೋಗುತ್ತೆ. ಸೊ ನೆಕ್ಸ್ಟು ಜೂನ್ 2ನೇ ತಾರೀಕು. ಸೊ ಜೂನ್ 2ನೇ ತಾರೀಕು ನಾವು ಯಾವ ರೀತಿ ಟ್ರೇಡ್ ಮಾಡ್ಬೋದಾಗಿತ್ತು ಅಂತ ನಾವು ನೋಡೋದಾದ್ರೆ, ಸೊ ಅರೌಂಡ್ ನಿಮಗೆ ಮಾರ್ಕೆಟು ಇಲ್ಲಿ ಕ್ಲೋಸ್ ಆಯಿತು. ಸೊ ಗ್ಯಾಪ್ ಡೌನ್ ಆಯಿತು. ಸಿ ಅಗೈನ್ ನಮ್ಮ ಸಪೋರ್ಟ್ ಲೆವೆಲ್ವರೆಗೂ ಅದು ಗ್ಯಾಪ್ ಡೌನ್ ಆಗಿರೋದು. ಸೊ ನಮ್ಮ ಸಪೋರ್ಟ್ ಲೆವೆಲ್ಗೆ ಗ್ಯಾಪ್ ಡೌನ್ ಆಗಿ ಅದನ್ನು ಬ್ರೇಕ್ ಮಾಡೋಕ್ಕಾಗಿಲ್ಲ. ಸೊ ಇದೊಂದು ನಮ್ಮ ಮೇಜರ್ ಸಪೋರ್ಟ್ ಲೈನ್ ಇದು. ಸೊ ಇದನ್ನು ಬ್ರೇಕ್ ಮಾಡೋಕ್ಕಾಗಿಲ್ಲ. ಸೊ ನಾನೇನು ಮಾಡಿದೆ, ಸೊ ಮಾರ್ಕೆಟ್ ಇಲ್ಲಿ ಯಾವಾಗ ಇಲ್ಲಿ ಟೆಸ್ಟ್ ಮಾಡ್ತಾವ, ಸೊ ನಮ್ಮ ಸಪೋರ್ಟ್ ಲೈನ್ ಯಾವಾಗ ಬ್ರೇಕ್ ಮಾಡೋಕ್ಕಾಗಲ್ಲ ಅಂತ ನನಗೆ ಗೊತ್ತಾಯಿತು. ಸೊ ಅರೌಂಡ್ ಈ ಒಂದು ಕ್ಯಾಂಡಲಲ್ಲಿ ನಾನು ಎಂಟ್ರಿ ತಗೊಂಡೆ. ಸೊ ಈ ಒಂದು ಕ್ಯಾಂಡಲ್ ಎಂಟ್ರಿ ತಗೊಂಡೆ. ಸೊ ಈ ಒಂದು ಟಾರ್ಗೆಟ್ ನಾನು ಇಲ್ಲಿ ಫಿಕ್ಸ್ ಮಾಡಿದ್ದೆ. ಸೊ ಇಷ್ಟು ನಂಗೆ ಟಾರ್ಗೆಟ್ ಸಾಕು ಅಂತ ನಾನು ಇಲ್ಲಿ ಫಿಕ್ಸ್ ಮಾಡಿದ್ದೆ. ಸೊ ಈ ಕ್ಯಾಂಡ್ಲು ಈ ಲೈನ್ನ ಟಚ್ ಮಾಡಿದ ತಕ್ಷಣ ನಾನು ಇಲ್ಲಿ ಎಕ್ಸಿಟ್ ಆದೆ. ಸೊ ಆಮೇಲೆ ಮತ್ತೆ ಒಂದು ಒಳ್ಳೆ ಟ್ರೆಂಡ್ ಹೋಗಿದೆ. ಸೊ ಆದರೆ ನಾನು ರೈಡ್ ಮಾಡೋಕ್ಕೆ ಹೋಗಿಲ್ಲ. ಏನಕ್ಕೆ ಅಂದರೆ ನನ್ನ ರೂಲ್ಸ್ ಪ್ರಕಾರ ನಾನು
ಒಂದು ಟ್ರೇಡ್ ಮಾಡಿದ್ರೆ ಸಾಕು ಇವತ್ತು ಅಂತ ಡಿಸೈಡ್ ಮಾಡಿದ್ದೆ. ಸೊ ಆ ಒಂದು ಟ್ರೇಡ್ನ ನಾನು ಕ್ಲೋಸ್ ಮಾಡಿದೆ. ಸೊ ಇದಿಷ್ಟು ನಾವು ಟ್ರೇಡಿಂಗ್ ಮಾಡಬಹುದಾಗಿದ್ದ ಒಂದು ಚಾನ್ಸ್ಗಳು. ಸೊ ಏನಕ್ಕೋಸ್ಕರ ನಾನು ಇಲ್ಲಿ ಎಂಟ್ರಿ ಆದೆ ಅಂತಂದರೆ, ಸೊ ಇಲ್ಲೊಂದು ಸಪೋರ್ಟ್ ಲೈನ್ ಇತ್ತು, ಇಲ್ಲಿ ಎಂಟ್ರಿ ಆದೆ. ಸೊ ನಮ್ಮ ನೆಕ್ಸ್ಟ್ ಟಾರ್ಗೆಟ್ ಇದಾಗಿತ್ತು. ಸೊ ಇಲ್ಲಿಂದ ಇಲ್ಲಿ ಟ್ರೆಂಡ್ನ ರೈಡ್ ಮಾಡಿದೆ. ಸೊ ಇಲ್ಲಿ ನಾನು ಎಕ್ಸಿಟ್ ಆದೆ. ಸೊ ಇದಿಷ್ಟು ನನ್ನ ಟ್ರೇಡಿಂಗ್ ಸ್ಟ್ರಾಟಜಿ ಆಗಿತ್ತು. ಸೊ ನಿಮಗೆ ಒಂದು ಒಳ್ಳೆ ಲರ್ನಿಂಗು ಕಲಿಯೋಕ್ಕೆ ಸಿಕ್ತು ಅಂತ ನಾನು ಅಂದ್ಕೊತೀನಿ. ಸೊ ಈ ಒಂದು ಟ್ರೆಂಡು ನೀವು ಬೇಕು ಅಂದರೆ ಹಿಡಿಬೋದಾಗಿತ್ತು. ಸೊ ಇದೊಂದು ಒಳ್ಳೆ ಎಂಟ್ರಿನೇ ಆಗಿತ್ತು. ಸೊ ನಾವು ಪರ್ಫೆಕ್ಟ್ ಮೂಮೆಂಟಮ್ ಕಂಡೆಲ್ಲ ಬ್ರೇಕ್ ಮಾಡಿತ್ತು. ಸೊ ಬೇಕು ಅಂದರೆ ನೀವು ಎಂಟ್ರಿ ಆಗೋದಾಗಿತ್ತು. ಸೊ ಎಂಟ್ರಿ ಆಗಿರೋ ಸಮೇತ ಇಲ್ಲೂ ಕೂಡ ನಿಮಗೊಂದು ಒಳ್ಳೆ ಟ್ರೆಂಡೇ ಸಿಕ್ಕಿದೆ. ಆದರೆ ನಾನು ಎಂಟ್ರಿ ಆಗೋಕ್ಕೆ ಹೋಗಲಿಲ್ಲ. ಒಳ್ಳೆ ಟ್ರೆಂಡ್ ಆಗುತ್ತೆ ಅಂತ ಅನ್ಸಿದ್ರು ಸಮೇತ ನಾನು ಎಂಟ್ರಿ ಆಗೋಕ್ಕೆ ಹೋಗಲಿಲ್ಲ. ಸೊ ಇಟ್ಸ್ ಓಕೆ. ಡೈಲಿ ನಮಗೆ ಒಂದಲ್ಲ ಒಂದು ಎಂಟ್ರಿ ಸಿಕ್ಕೇ ಸಿಗುತ್ತೆ. ನಮ್ಮ ರೂಲ್ಸನ್ನು ನಾವು ಫಾಲೋ ಮಾಡಬೇಕಷ್ಟು. ಸೊ ಬೇರೆ ಏನನ್ನೂ ನೀವು ನೋಡೋಕೆ ಹೋಗ್ಬಾರ್ದು. ನನಗೆ ಇಷ್ಟ ಹಾಕಿದ್ರೆ ಅಷ್ಟು ಬಂದ್ಬಿಡುತ್ತೆ, ಅದನ್ನೆಲ್ಲ ನೀವು ನೋಡೋಕ್ಕೆ ಹೋಗ್ಬಾರ್ದು. ಸೊ ನಿಮ್ಮ ಟ್ರೇಡಿಂಗ್ ರೂಲ್ಸ್ ಏನಿದೆಯೋ ನೀವು ಅಷ್ಟು ಫಾಲೋ ಮಾಡ್ಕೊಂಡು ಹೋದರೆ ಸಾಕು. ಕನ್ಸಿಸ್ಟೆಂಟಾಗಿ ನೀವು ಟ್ರೇಡಿಂಗ್ ಜರ್ನಿಲಿ ಸಕ್ಸಸ್ ಆಗ್ತಾ ಹೋಗ್ತೀರಾ. ಸೊ ಒಂದು ಒಳ್ಳೆ ಲರ್ನಿಂಗ್ ಇವತ್ತು ನಿಮಗೆ ಸಿಕ್ತು ಅಂತ ನಾನು ಅಂದ್ಕೊತೀನಿ. ಸೊ ಇಷ್ಟು ಹೇಳ್ತಾ ಈ ಒಂದು ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ಇಷ್ಟೊತ್ತು ನಮ್ಮ ವಿಡಿಯೋನ ನೋಡೋದಕ್ಕೋಸ್ಕರ ಧನ್ಯವಾದಗಳು.